ನವರಾತ್ರಿಲಿ ಮಾಡೋ ಮ್ಯಾಂಡೇಟರಿ ಪ್ರಸಾದ ಅಂದರೆ ಹುಳಿಯನ್ನ ದೇವಿಗೆ ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಫಸ್ಟ್ ಒಂದು 30 ಮಿನಿಟ್ಸ್ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸ್ಕೊಳ್ಳಿ. ಒಂದು ಬಾಣಲಿಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಧನಿಯಾಕಾಳು, 1/4 ಸ್ಪೂನ್ ಮೆಂತ್ಯ ಕಾಳು, ಒಂಚೂರು ಕರಿಬೇವು, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಖಾರ ಮೆಣಸಿನ್ಕಾಯಿ, ಒಂಚೂರು ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಲ್ ಡೌನ್ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಕಡಲೆ ಬೀಜ ಹಾಕಿ ಕಡಲೆ ಬೀಜನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಕರಿಬೇವು, 3 ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋ ಪೌಡರ್ ಹಾಕ್ಕೊಂಡು 1/4 ಸ್ಪೂನ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಹುಳಿ ಗೊಜ್ಜು ರೆಡಿ. ಅದಕ್ಕೇ ಬೇಯಿಸಿಟ್ಕೊಂಡಿರೋ ಅನ್ನ ಹಾಕಿ ಕಲಿಸ್ಕೊಂಡು ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡಿ.